ಸಾವಿತ್ರಿ ಕಡೆಗೆ ಬಂದ್ಬಿಟ್ಟೇನವ ಒಳ್ಳೇದ್ ಬರ್ದೆ ಬಾವ ಬಾವ ಒಂದ್ ನಿಮಿಷ ಇರವ ಮೊದಲನೇ ಕಿತಾಬ್ ಬರ್ತಾ ಇದ್ಯಾ ಹಂಗೆ ಒಳಗ್ ಬರ್ಬಾರ್ದು ಕಡವ ನಿಮ್ಮ ಅತ್ತೆಗೆ ಹೇಳ್ತೀನಿ ಆರ್ತಿ ತಗೊಬಂದ್ ಬರ್ತಾಳೆ ಆಮೇಲೆ ಕೊಳಕ್ ಬಾವ ಏ ಯಮುನಾ ಯಮುನಾ ಇದ್ಯಾಕೆ ಹಿಂಗೆ ನಿಂತ್ಕೊಂಡ್ಬಿಟ್ಟೆ ಹೋಗು ಆರ್ತಿ ತಗೊಂಬ ಯಾರವಳು ಏನ್ ಬೇಕಂತೆ ಯಮುನಾ ಏನಾಗೈತೆ ನಿನಗೆ ಮಗ ನೋಡಿದ್ರೆ ಬಾಗ್ಲಲ್ಲಿ ನಿಂತೈತೆ ನೀನು ವಾಷಿಂಗ್ ಮೆಷಿನ್ ಆನ್ ಮಾಡಿದ್ದೀನಿ ಆಯ್ತಾ ನೋಡು ವಾಪಸ್ ಬರ್ಬೇಡ ಅಲ್ಲೇ ಇರು ಹೋಗು ಅಂದೆ ಏನೇ ಚೀಸೌ ಸಾವಿತ್ರಿ ದಾರಿ ತಪ್ಪ ಬಂದ್ಯಾ ಇಲ್ಲ ತಲೆ ಕೆಟ್ಟ ಬಂದ್ಯಾ ನನ್ ಮನೆ ಬಾಕ್ಲಿಗೆ ಏನ್ ಬೇಕಿತ್ತು ನನ್ನಿಂದ ತಪ್ಪಾಗಿದೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಈ ತರ ತಪ್ಪು ಮುಂದೆ ಆಗದೆ ಇರೋ ತರ ನಾನು ನೋಡ್ಕೋತೀನಿ ನನಗೆ ನನ್ನ ಗಂಡ ಬೇಕು ನನ್ನ ಗಂಡನ ಜೊತೆ ನಾನು ಬದುಕಬೇಕು ಅದಕ್ಕೋಸ್ಕರ ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಿ ಒಳಗೆ ಸೇರಿಸ್ಕೊಳ್ಳಿಯತ್ತೆ ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ನೀನು ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರುತ್ತೇನೆ ನಾನ್ ಬಂದಿದ್ದೆ ನಿನ್ ಮನೆಗೆ ಹುಡ್ಕೊಂಡು ಬಾವ ಮನೆ ತುಂಬಿಸ್ಕೋತೀನಿ ಅಂತ ಇನ್ನು ನಿಮ್ಮವ್ವ ಸೇರಿ ನಮ್ ಮರುವಾದ ತೆಗೆದ್ಬಿಟ್ರಿ ಮರೆಯಾಗುತ್ತೇನೆ ಅತ್ತೆ ತಪ್ಪಾಯ್ತು ಕ್ಷಮಿಸ್ಬಿಡಿ ಹಾಗಿದ್ದೆಲ್ಲ ಮರ್ತು ಬಿಡೋಣ ಅತ್ತೆ ಮರ್ತ್ ಬಿಡೋದ ಲೇ ಲೇ ನವರಂಗಿ ನನ್ ಮಗ ಬೇಡ ಅಂತ ನಿಮ್ಮ ಅವ್ವನ್ ಜೊತೆ ಡೈವೋರ್ಸ್ ಕೊಡಕ್ ಹೋದೋಳ್ ನೀನು ನನ್ ಮಗ ನಿನ್ ಜೊತೆ ಮಾತಾಡ್ಸಕ್ ಬಂದ್ರೆ ಮಾತಾಡ್ಸದೆ ಬೀದಿಲ್ ಬಿಟ್ಟು ಹೋದೋಳ್ ನೀನು ನನ್ಗೇನ್ ಗೊತ್ತಿಲ್ಲ ಅಂತ ಅನ್ಕೊಂಡ್ಯಾ ಯೋಚನೆಯಲ್ಲಿ ಕೊರಗಿ ಕೊರಗಿ ನನ್ ಮಗ ಮನೆ ಬಿಟ್ಟು ಹೋದವನು ಇಷ್ಟೊತ್ತಾದ್ರೂ ಮನೆಗೆ ವಾಪಸ್ ಬಂದಿಲ್ಲ ಎಲ್ಲವನೇ ಬದುಕವನ ಸತ್ತವನ ಅಂತಂದು ತಿಳಿದಿ ನಾನು ಒದ್ದಾಡ್ತಾ ಇದ್ದೀನಿ ನಿನ್ನಂತವಳನ್ನ ನನ್ ಮನೆಯೊಳಗೆ ಕರ್ಕೋಬೇಕಾ ಚಾಂಡೋಲಿ ನಡಿಯಾಚೆ ಹೊರಡಿಲಿಂದ ಅಂದೆ ಹೊರಡಲು ನೀನು ಹೊರಡಲ್ವೋ ನಡಿಯೇ ನಡಿ ಅಂದೆ ನಡಿಯಂತೆ ಹೋಗೋ ಈಗೇನ್ ತಲೆಗಿಲೆ ಕಟ್ಟೈತಾ ಹೆಂಗೆ ಮುಟ್ಬೇಡ ಅವಳನ್ನ ಪಾಪಿ ಅನಿಷ್ಟ ಅವಳು ನಮ್ಮನೊಳಗೆ ಬರ್ಕೂಡ್ದು ಒಳ್ಳೆ ಸುಮ್ಕಿರ್ ನೀನೇನು ಬೇಜಾರು ಮಾಡ್ಕೊಬೇಡ ನೀ ಎಲ್ಲ ಅವಳಿಗೆ ಸಮಾಧಾನ ಹೇಳೋದು ನೋಡಿಲ್ಲ ಅವಳಕ್ಕೆ ಇಲ್ಲಾಂದ್ರೆ ಇಲ್ಲೇ ಬಿಟ್ಬಿಟ್ಟು ಒಳಗೋಗಿ ಬಾಗಿಲು ಹಾಕೋತೀನಿ ಬೀದಿಲೆ ಬಿದ್ದು ಸಾಯ್ತೀಯಾ ನಡಿಲ ನಡಿಲ ಅಂದೆ ಅತ್ತೆ 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 ಕಾಲು ಇಟ್ಕೋತೀನಿ ಅತ್ತೆ ಕತ್ಲಾಗ್ತಿದೆ ಒಬ್ಳೆ ಇರಕ್ಕೆ ಹೆದರಿಕೆ ಆಗುತ್ತೆ ಅತ್ತೆ ಒಳಗ್ ಕರ್ಕೊಳ್ಳಿ ಬರ್ಲಾ ಹೊರಟೋಗು ಅಂದೆ ಅತ್ತೆ ಅತ್ತೆ ನನ್ ಮಾತು ಕೇಳಿ ಅತ್ತೆ
ಹೇಗ್ ಹೇಳ್ತಿರೋ ಹಾಗ್ ನಾನ್ ಕೇಳ್ಕೊಂಡಿರ್ತೀನಿ ಅತ್ತೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಅತ್ತೆ ಅತ್ತೆ ಪ್ಲೀಸ್. ನಾಸೆ ನಾ ಬಿಟ್ಬಿಡು. ನನ್ ಮಗ ಸತ್ಯಂಗೆ ಬೇರೆ ಹೆಣ್ಣು ನೋಡಿ ಮದುವೆ ಮಾಡಿಸ್ತೀನಿ. ಅವನಿಗೆ ಸಿಗಕ್ಕೆ ನಾನ್ ಬಿಡಾಕಿಲ್ಲ. ನನ್ ಮನೆ ಮುಂದೆ ನಿಂತ್ಕೊಂಡು ಕೀಳ್ಸ್ತಿರ್ಬೇಡ. ಹೊಂಟೋಯ್ತಿರು. ಏ ಮೂದೇವಿ ಹೊಸಿ ಬಾಯಿ ಮುಚ್ಕೊಂಡಿರು. ಸತ್ಯ ನಿನ್ಗೇನ್ ಮಗನೋ ನನ್ಗೂ ಹಂಗೆ ಮಗನೇ. ಸಾವಿತ್ರಿ ನನ್ ಸೊಸನಿಯ. ನಿನ್ ಕೈಲಾಗ್ದೇವ್ರ ಅಷ್ಟೊಂದೇ ಹೋಯ್ತು. ನಾನ್ ಆರ್ತಿ ಎತ್ತಿ ನನ್ ಸೊಸನ ಒಳಗೆ ಸೇರ್ಸ್ಕೊತೀನಿ. ಅವ್ರು ಅವ್ರ ಮನೆಯಿಂದ ನನ್ನ ಆಚೆ ಹಾಕ್ದಾಗ ನೀನ್ ಎಲ್ಲೆಲ್ಲ ಇದ್ದೆ? ನಮ್ಗೆ ಎಷ್ಟು ಅವಮಾನ ಆಗಿತ್ತು ನಿಂಗ್ ಗೊತ್ತೇನಲ್ಲ? ಬಂದ ದೊಡ್ಡ ಮನುಷ್ಯ ನಡಿಲ್ಲ ಒಳಕ್ಕೆ. ನಡಿಲ್ಲ ಅಂದೆ. ಲೇ, ನೀನೆಷ್ಟೇ ಕಣ್ಣೀರು ಸುರಿಸಿದ್ರು ನನ್ ಮನೆಯೊಳಗೆ ನಿಂಗೆ ಜಾಗ ಸಿಗಾಕಿಲ್ಲ. ಜಾಸ್ತಿ ಲೇಟ್ ಆದ್ರೆ ಮನೆಗೆ ಹೋಗಕ್ಕೆ ಆಟೋನು ಸಿಗಾಕಿಲ್ಲ. ಹೋಗೆ ಬೇಗ ಮನೆ ಸೇರ್ಕೋ. ಸೇರ್ಬೇಕಾಗಿರೋ ಮನೆಗ್ ನಾನು ಈಗಾಗ್ಲೇ ಬಂದಿದ್ದೀನಿ. ಇದು ನನ್ ಮನೆ. ನಾನು ಇಲ್ಲಿಂದ ಹೋಗಲ್ಲ. ಹೋಗಲ್ಲ ಅಂದ್ರೆ ಅಲ್ಲೇ ಬಿದ್ದಿರು. ಹೋದ್ರೆ ನನ್ ಮನೆಯೊಳಗೆ ಬಂದ್ರೆ ಕಾಲ್ ಮುರಿತೀನಿ. ಹುಷಾರ್. ಬಿಡೆ ಯಮ್ನಾ. ಬಾಗ್ಲು ಹಾಕ್ಬೇಡ. ಯಮ್ನಾ ತೆಗಿಯ ಬಾಗ್ಲು. ಅದ್ ಮಾಡ್ಬೇಡ್ವೆ. ಸಾವಿತ್ರಿನ ಒಳಗ್ ಕರ್ಕೋ. ತೆಗಿಯ ಬಾಗ್ಲು. ಯಮ್ನಾ. ಫೋನ್ ಆಫ್ ಮಾಡಿ ಮಡಿಕೊಂಡವನೆ. ಸತ್ಯ ಸತ್ಯ ನಿಂತ್ಕೋ. ಇದು
ಸತ್ಯ ಬಾ ಮನೆ ಬನ್ನಿ ಸತ್ಯ ಸತ್ಯ ನಿಂತ್ಕೋ ಸತ್ಯ ನೀನು ಅವನ್ನ ಮುಟ್ಲೂಬಾರ್ದು, ನಿನ್ ನೆರಳು ಅವನ ಮೇಲೆ ಬೀಳಲೂಬಾರ್ದು. ಹೋಗಿ ಆಚೆ. ಸತ್ಯ ಸತ್ಯ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾನೆ. ಮದುವೆ ಆದ ದಿವಸದಿಂದ ಕುಡಿಯೋಕ್ ಶುರು ಮಾಡಿದ್ದಾನೆ. ಸತ್ಯ ಇವತ್ತು ನಾನು ಹೋಗದೆ ಇದ್ದಿದ್ರೆ ಏನಾದ್ರೂ ಅನಾಹುತ ಮಾಡ್ಕೊಂಡ್ಬಿಡ್ತಿದ್ದೆ. ಶನಿ ಜೀವನದಲ್ಲಿ ಒಕ್ಕರ್ಸ್ಕೊಂಡ್ರೆ ಹಂಗೆ ಅಪ್ಪ ಆಗೋದು. ನಡಿ ಆಚೆ. ನೀನು ಅವ್ನು ಹಿಡ್ಕೊ, ಒಳ ಕರ್ಕೊಂಡು ಹೋಗೋಣ. ಸಹಾಯ ಆಯ್ತು ಪ್ರತಾಪ. ಪರವಾಗಿಲ್ಲ ಕುಡಿಯ. ಸತ್ಯ ಸತ್ಯ ನಡೆಯೋ. ಸತ್ಯ ಕರ್ಕೊಂಡು ಹೋಗೋಣ ಒಳಗೆ. ಸತ್ಯ ಅದೇ ಸತ್ಯ. ಅದೇ ನನ್ನ ಒಳಗೆ ಬಿಡಿಯತ್ತೆ. ಸತ್ಯ ಸತ್ಯ ಸಾವಿತ್ರಿ, ನೀವ್ಯಾಕೆ ಇಲ್ಲಿ ಹೀಗೆ ಕೂತಿದ್ದೀರಾ? ಯಮುನಾ ಆಂಟಿ ಒಳಗೆ ಸೇರಿಸ್ಲಿಲ್ವಾ? ಸತ್ಯಗೆ ನೀವು ಬೇಕು, ನಿಮ್ಗೆ ಸತ್ಯ ಬೇಕು. ಆದ್ರೆ ನೀವಿಬ್ರು ಒಂದಾಗೋದು ನಿಮ್ಮ ಮನೆಯವರಿಗೆ ಬೇಕಾಗಿಲ್ಲ. ನಿಮ್ಮಿಬ್ರು ಜೋಡಿ ತುಂಬಾ ಚೆನ್ನಾಗಿರುತ್ತೆ. ನೀವಿಬ್ರು ಮದುವೆ ಆದ್ಮೇಲೆ ಜೋಡಿ ಹಕ್ಕಿಗಳ ತರ ಹಾರಾಡ್ತಾ ಇರ್ತೀರಾ ಅಂತ ಏನೇನೋ ಅಂದ್ಕೊಂಡಿದ್ದೆ ನಾನು. ಆದ್ರೆ ಮದುವೆ ಆದ್ಮೇಲೆ ಸತ್ಯ ಕುಡಿಯೋದು ಕಲ್ತ್ಕೊಂಡ್ಬಿಟ್ಟ. ನೀವು ನೋಡಿದ್ರೆ ಈ ರೀತಿ ಬೀದಿಯಲ್ಲಿ ಕೂತಿದ್ದೀರಾ. ಈಗ ನಾನು ನಿಮ್ಮ ಪರವಾಗಿ ಮಾತಾಡಿದ್ರೆ ಅವ್ರಿಗೆ ಕೋಪ ಜಾಸ್ತಿ ಆಗುತ್ತೆ, ನಿಮ್ಗಳ ಸಂಬಂಧ ಇನ್ನೂ ಹಾಳಾಗತ್ತೆ. ನಿಮ್ಗಳ ಜಗಳದ ಮಧ್ಯೆ ಮೂರನೇ ಒಂದು ಬರ್ದೇ ಇರೋದೇ ಒಳ್ಳೇದು ಅನ್ಸುತ್ತೆ. ನಾನಿಲ್ಲೇ ಇದ್ರೆ ಅವ್ರು ಇನ್ನೂ ನಿಮ್ಮ ಮೇಲೆ ಕಿಡಿಕಾರ್ತಾರೆ. ಐ ಆಮ್ ಸಾರಿ, ನಾ ಹೋಗ್ತಾ ಇದ್ದೀನಿ. ಆದ್ರೆ ಒಂದು ಮಾತು, ನೀವು ತಗೊಂಡಿರೋ ತೀರ್ಮಾನ ಸರಿಯಾಗಿದೆ. ಏನೇ ಆದರೂ ಇಲ್ಲಿಂದ ಎದ್ದು ಹೊರಡಬೇಡಿ. ಗುಡ್ ಲಕ್.
ಪದ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡಿದ್ಯಾ? ನೋಡು, ನೀನು ಆತಂಕ ಪಡೋ ರೀತಿ ಏನೂ ಆಗೋದಿಲ್ಲ, ಆರಾಮಾಗಿರು. ಸಾವಿತ್ರಿ ಹೋಗಿರೋದು ಅವಳ ಗಂಡನ ಮನೆಗೆ. ಒಂದು ಹೆಣ್ಣಿಗೆ ಗಂಡನ ಮನೆಗಿಂತ ಸುರಕ್ಷಿತವಾದ ಜಾಗ ಈ ಭೂಮಿ ಮೇಲೆ ಬೇರೆ ಯಾವುದೂ ಇಲ್ಲ. ಅದೆಲ್ಲ ಹೌದು ರೀ, ಆದ್ರೆ ಪರಿಸ್ಥಿತಿ ಮಾಮೂಲಿನಂತಿಲ್ವಲ್ಲ. ಯಮನಮ್ಮ ಬೇರೆ ಕೋಪಿಸ್ಕೊಂಡು ಹೋಗಿದ್ದಾರೆ. ಸಾವಿತ್ರಿಯಿಂದ ಒಂದು ಫೋನು ಬಂದಿಲ್ಲ. ಅಮ್ಮ, ನಾವೇ ಫೋನ್ ಮಾಡ್ಬೋದಲ್ಲ. ಅಪ್ಪ, ಸಾವಿತ್ರಿ ಅಕ್ಕಂಗೆ ಫೋನ್ ಮಾಡು. ಸಾವಿತ್ರಿ, ಚೆನ್ನಾಗಿದೆಯೇನಮ್ಮ? ಏನ್ ಮಾಡ್ತಾ ಇದೀಯ? ಯಾಕೆ ಇಷ್ಟೊತ್ತು ಫೋನ್ ತಗೊಳ್ಳೇ ಇಲ್ಲ? ಪದ್ಮ, ಕುಡಿಲಿ. ಸಾವಿತ್ರಿ, ಹೇಗಿದೀಯಮ್ಮ? ನಿಮ್ಮತ್ತೆ, ಮಾವ, ಗಂಡ ಎಲ್ಲ ಹೊಂದ್ಕೊಂಡಿದ್ದಾರೆ ತಾನೆ? ಏನು ಬೇಜಾರು ಮಾಡ್ಲಿಲ್ವಲ್ಲ? ಕೊಡಿಯಪ್ಪ ಇಲ್ಲಿ. ಹಲೋ ಅಕ್ಕ, ಬಾಬಾ ನೀನ್ ನೋಡಿದ ತಕ್ಷಣ ಡೈ ಹೊಡ್ಕೊಂಡು ಜಪ್ ಮಾಡ್ಕೊಂಡು ಬಂದಿರ್ಬೇಕಲ್ಲ. ನಿನ್ನ ಮನೆಗೆ ಎತ್ಕೊಂಡೆ ಹೋಗಿರ್ತಾರೆ ಅಲ್ವಾ ಅಕ್ಕ? ಅಕ್ಕ, ಒಂದ್ ನಿಮಿಷ ಹೊಡಿಲಿ. ಅಕ್ಕ, ಜೋಪಾನ. ನೀನಿರೋ ತೂಕಕ್ಕೆ ಬಾಬಾ ಎತ್ಕೊಳಕತ್ತೆ ಬೆನ್ನು ಸೊಂಟ ಉಳ್ಸ್ಕೊಂಡ್ಬಿಡ್ತಾರ. ಆಮೇಲೆ ನೀನೋ ಮಾತಾಡ್ತೀಯ, ಕೆಲ್ಸಕ್ಕೆ ಬಾರದು. ಸಾವಿತ್ರಿ, ನನಗೆ ನಿಮ್ಮ ಅತ್ತೆದೇ ಭಯ ಕಣೆ. ಮುಖದ ಮೇಲೆ ತಟ್ಟಂತ ಏನಾದ್ರೂ ಒಂದು ಹೇಳ್ಬಿಡ್ತಾರೆ. ಇವತ್ತು ಹಾಗೇನೂ ಆಗ್ಲಿಲ್ಲ ತಾನೆ? ಹೇಳಮ್ಮ.